ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. ಈ ಬ್ಲಾಗ್ ಏನಂತಂದರೆ, ನನ್ನ ಬಗ್ಗೆ ನೀವು ಕೇಳಿರುವಂತಹ ಕ್ವಶನಿಗೆ ಇವತ್ತು ಆನ್ಸರ್. ಅದರಲ್ಲಿ ಒಂದು ಸ್ವಲ್ಪ ನಾನು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ನನ್ನ ಕೈಯಲ್ಲಿ ಆನ್ಸರ್ ಮಾಡೋಕ್ಕಾಗೋದನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ನಿಮಗೆ ನಾನು ಆನ್ಸರ್ನ ಮಾಡ್ತೀನಿ. ನಾನು ಇದರಲ್ಲಿ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಫಸ್ಟ್ ಕ್ವಶನ್ ಬಂದುಬಿಟ್ಟು, ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಮ್ಮದು ಲವ್ ಮ್ಯಾರೇಜ್. ಖಂಡಿತವಾಗೂ 5 ಇಯರ್ಸ್ ಲವ್, ಆಮೇಲೆ ಮ್ಯಾರೇಜ್ ಆಗಿತ್ತು. ಈಗ ಮ್ಯಾರೇಜ್ ಆಗಿ 10 ಇಯರ್ಸ್ ಆಗ್ತಾಯಿದೆ. 10 ಇಯರ್ಸಲ್ಲಿ ನನಗೆ 5 ಇಯರ್ಸ್ ಮತ್ತೆ ಬಿಟ್ಟು ನನಗೆ ನನ್ನ ಮಗ ಹುಟ್ಟಿದ್ದು. ನನ್ನ ಮಗನಿಗೀಗ 3 ಇಯರ್ಸ್ ಕಂಪ್ಲೀಟಾಗಿ 4 ರನ್ನಿಂಗ್ ಆಗ್ತಾಯಿದೆ. ನಿಮಗೆ ಕ್ಲಿಯರ್ ಆಗಿರುತ್ತೆ ಅಂದ್ಕೊತೀನಿ. ಆಮೇಲೆ ಇನ್ನೊಂದು, ನಿಮ್ಮ ತಾಯಿ ಮನೆ ಯಾವುದು? ಸೆಕೆಂಡ್ ಕ್ವಶನ್ನು, ನಮ್ಮ ತಾಯಿ ಮನೆ ಬಂದುಬಿಟ್ಟು ನಮ್ಮದು ಹೇಳಬೇಕಂದ್ರೆ, ನಮ್ಮದು ಪ್ರಾಪರ್ಲಿ ಬಿಹಾರ್, ಭೋಜ್ಪುರಿ ಮದರ್ ಟಂಗ್ ಲ್ಯಾಂಗ್ವೇಜು. ಆದರೆ ಅಪ್ಪ ಅಮ್ಮ ಎಲ್ಲ ಬ್ಯಾಂಗ್ಳೂರಲ್ಲಿ ಇರೋದು. ಅದರಿಂದ ನಾವು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲನೂ ಕನ್ನಡ ಮೀಡಿಯಮ್. ಅದರಿಂದ ನನಗೆ ಕನ್ನಡ ತುಂಬ ಇಷ್ಟ. ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರು ಬಂದುಬಿಟ್ಟು ಅವ್ರು ತಮಿಳ್ ಆ್ಯಂಡ್ ಕನ್ನಡ. ಅದಕ್ಕೆ ನನ್ನ ಮಗ ತಮಿಳ್ ಮಾತಾಡ್ತಾನೆ. ಒಂದೊಂದು ಶಾರ್ಟ್ಸ್ ವೀಡಿಯೋನಲ್ಲಿ ನೀವು ನೋಡಿರ್ತೀರ, ತಮಿಳ್ ಮಾತಾಡ್ತಾ ಇರ್ತಾನೆ. ಅದರಿಂದ ತಮಿಳ್, ಕನ್ನಡ ಅವ್ನಿಗೆ ಯೂಸ್ ಆಗೋದು ಅವ್ನು ಕಲೀಲಿ ಅಂತ ನಮಗಷ್ಟೇ. ನಮ್ಮ ಭಾಷೆ ಅವನು ಕಲ್ತವ್ನಿಗೇನು ಯೂಸೇ ಇಲ್ವಲ್ಲ. ಕನ್ನಡ, ತಮಿಳ್, ತೆಲುಗು, ಇಂಗ್ಲೀಷ್ ಅದೆಲ್ಲ, ಹಿಂದಿ ಅದೆಲ್ಲ ಕಲ್ತ್ರೆ ಅವ್ನಿಗೆ ಯೂಸ್ ಆಗುತ್ತೆ. ಅದರಿಂದ ಅದು ಯೂಸ್ ಆಗೋದು ಮಾತ್ರ ಅವ್ನು ಕಲೀಲಿ ಅಂತ ನಮಗೆ ಆಸೆ. ಕರ್ನಾಟಕದಲ್ಲಿ ಅದರಿಂದ ಅವನು ಭೋಜ್ಪುರಿ ಕಲ್ತವನಿಗೇನು ಯೂಸ್ ಆಗೋದಿಲ್ಲ. ಕರ್ನಾಟಕದಲ್ಲಿ ಇಂಗ್ಲೀಷ್, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ ಇದೆಲ್ಲ ಯೂಸ್ ಆಗುತ್ತೆ ಅಲ್ವಾ. ಅದಕ್ಕೆ ನಾನು ಹಿಂಗೆ ಹೇಳಿದೆ. ನೀವು ಬೇರೆ ಬೇರೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಥರ್ಡ್ ಕ್ವಶನ್ ಬಂದುಬಿಟ್ಟು, ನೀವು ಯಾವ ಪ್ಲೇಸಲ್ಲಿ ಇರೋದು? ನಾನು ಪ್ರಾಪರಾಗಿ ಅಡ್ರೆಸ್ ಅಂತೂ ಕೊಡೋಕ್ಕಾಗಲ್ಲ. ನಿಮಗೊಂದು ಕ್ಲಿಯರಿಟಿ ಅಂತಂದರೆ, ನಮಗೆ KGFಗೆ ಮತ್ತು ನಮ್ಮ ಮನೆಗೆ 5 ಕಿಲೋಮೀಟರ್ ಡಿಫ್ರೆಂಟಲ್ಲಿ ನಾವಿದ್ದೀವಿ. KGF, ಕೋಲಾರ ಡಿಸ್ಟಿಕ್ಕು KGF. ಕ್ಲಿಯರ್ ಆಗಿರುತ್ತೆ ಅಂದ್ಕೊತೀನಿ. ಆಮೇಲೆ ನಿಮ್ಮ ಜೊತೆಯಲ್ಲಿ ಎಷ್ಟು ಜನ ಹುಟ್ಟಿರೋರು? ನನ್ನ ಜೊತೆಯಲ್ಲಿ ಹುಟ್ಟಿರೋದು 2 ಅಣ್ಣ, ನಾನೊಬ್ಳು. ನಾವು 3 ಜನ ನಮ್ಮ ಅಪ್ಪ ಅಮ್ಮಗೆ. ಅದರಲ್ಲಿ 2 ಅಣ್ಣಂದಿರು, ನನಗೆ ದೊಡ್ಡವರು, ನಾನು ಲಾಸ್ಟ್ ಥರ್ಡ್ ಒನ್, ನಾನೊಬ್ಬಳೆ. ಹಸ್ಬೆಂಡ್ ಕಡೆ ಹೋದರೆ ಅವ್ರ ಕಸಿನ್ಸ್ ಅವರು ಸೇರಿ 5 ಮೆಂಬರ್ಸ್ ಅವರು. ಆದರೆ ಅವ್ರ ಜೊತೇಲಿ ಹುಟ್ಟಿರೋದು ಹಸ್ಬೆಂಡ್ಗೆ ಒಬ್ಬಳು ತಂಗಿ ಅಷ್ಟೇ. ಆಮೇಲೆ ಇನ್ನೊಂದು ಕ್ವಶನ್ ಏನಂತಂದರೆ, 5th ಕ್ವಶನ್ ಏನಂತಂದರೆ, ನೀವೇನು ಕೆಲಸ ಮಾಡ್ತೀರಾ? ನಾನು ಬಂದ್ಬಿಟ್ಟು ಒಂದು ಆಯುರ್ವೇದಿಕ್ ಕ್ಲಿನಿಕಲ್ಲಿ ಒಂದು ಸ್ಟಾಫಾಗಿ ಕೆಲಸ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಕೇಳಿದ್ದೀರಾ, ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರಂತ. ನಮ್ಮ ಹಸ್ಬೆಂಡ್ ಫಸ್ಟ್ ಮಾಡ್ತಾಯಿದ್ರು, ಬಟ್ ಈಗ ಅವ್ರಿಗೆ ಡಾಕ್ಟ್ರು ಬಂದುಬಿಟ್ಟು ರೆಸ್ಟ್ ತೊಗೊಳ್ಬೇಕು ಅಂತ ಹೇಳಿದ್ದಾರೆ. ಅವರಿಗೆ ಸ್ವಲ್ಪ ಹುಷಾರಿಲ್ಲ, ಅದರಿಂದ ಅವರು ರೆಸ್ಟಲ್ಲಿದ್ದಾರೆ. ನಾನು ಕಂಟಿನ್ಯೂ ಮಾಡಿದ್ದೀನಿ. ಅದಕ್ಕೆ ಮುಂಚೆ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಕನ್ಸೀವ್ ಆದಮೇಲೆ ಆಮೇಲೆ ಪಾಪು ಹುಟ್ಟಿ 2.5 ವರ್ಷ ನಾನು ಅವನ ಜೊತೆಯಲ್ಲಿ ಸ್ಪೆಂಡ್ ಮಾಡಿದೆ. ಅವಾಗೆಲ್ಲ ಅವರೇ ಮ್ಯಾನೇಜ್ ಮಾಡಿದ್ದು. ಆಮೇಲೆ ಈಗ 3.5 ವರ್ಷ ಬಿಟ್ಟು ನಾನು ಮತ್ತೆ ನನ್ನ ಕೆಲಸಕ್ಕೆ ಮತ್ತೆ ನಾನು ಜಾಯ್ನ್ ಆಗಿದ್ದೀನಿ ಜನವರಿಯಿಂದ. ಆಮೇಲೆ 6th ಕ್ವಶನ್ ಬಂದುಬಿಟ್ಟು, ಕೇಳಿದ್ದೀರಾ, ನೀವಿರೋದು ಬಾಡಿಗೆ ಮನೆನಾ ಸ್ವಂತ ಮನೆನಾ ಅಂತ. ಒಂದು ಕಡೆ ಅದು ಸ್ವಂತ ಮನೆಯೇ. ನೀವು ಹೇಳಿದರೆ ನಾನು ಹೋಮ್ ಟೂರ್ ಕೂಡ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ಹೋಮ್ ಟೂರ್ ಮಾಡಿಸಿ ಅಂತ ಹೇಳಿದ್ದೀರಾ. ಆದರೆ ಮತ್ತೆ ಈ ವಿಡಿಯೋನಲ್ಲೂ ನೀವು ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ಹೋಮ್ ಟೂರ್ನ ನಿಮಗೆ ಮಾಡಿಸ್ತೀನಿ. ಒಳ್ಳೆ ಹಾಕ್ತೀನಿ, ಆಮೇಲೆ ಫ್ಯಾರಲ್ ಓಲಿ ಹಾಕ್ತೀನಿ, ಆಮೇಲೆ ಪಾನ್ಸ್ ಪೌಡ್ರು, ಲಿಪ್ಸ್ಟಿಕ್. ಈ 3 ನಾನು ಮೇಕಪ್ ಸೆಟ್ಟಲ್ಲಿ ಯೂಸ್ ಮಾಡೋದು. ನಾನು ಡೈಲಿ ಯೂಸ್ ಮಾಡೋದು ಅಷ್ಟೇ. ಎಲ್ಲಾದರೂ ಹೋಗ್ಬೇಕಂತಂದರೆ ಐಲೈನರು, ಸ್ವಲ್ಪ ಐಬ್ರೋ ಪೆನ್ಸಿಲ್ಸ್ ಅದನ್ನು ಯೂಸ್ ಮಾಡ್ತೀನಿ ಅಷ್ಟೇ ಗೈಸ್. ಇನ್ನೇನು ಯೂಸ್ ಮಾಡೋದಿಲ್ಲ, ನಾರ್ಮಲ್ ನ್ಯಾಚುರಲ್. ಗೈಸ್, ಇನ್ನೊಂದು ಕ್ವಶನ್ ಕೇಳಿದ್ದೀರಾ, ನಿಮಗೆ ನಾರ್ಮಲ್ ಡೆಲಿವರಿನಾ ಸೆಕ್ಷನ್ ಡೆಲಿವರಿನಾ ಅಂತ. ನನಗೆ ಲಾಸ್ಟ್ ಮೂಮೆಂಟ್ವರೆಗೂ ನಾರ್ಮಲ್ ಆಗುತ್ತೆ ಅಂತಲೇ ಹೇಳಿದರು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಸೆಕ್ಷನ್ನೇ ಮಾಡಿದ್ದು.
ಆ ಥರ ಮೂಮೆಂಟ್ ಆಗಿಬಿಟ್ಟಿತ್ತು. ಸಿ ಸೆಕ್ಷನ್ ಮಾಡಲೇಬೇಕು ಅನ್ನೋ ಥರ. ಯಾಕಂದರೆ ನನ್ನ ಮಗನಿಗೆ ಬಂದುಬಿಟ್ಟು ಅದು ತೊಪ್ಪಳು ಕುಡಿ ಅಂತ ಹೇಳ್ತಾರಲ್ಲ, ಅದನ್ನು ಬಂದುಬಿಟ್ಟು ನಾಟ್ ಆಗಿಬಿಟ್ಟಿತ್ತು. ಇಲ್ಲಿ ತೊಪ್ಪಳು ಕುಡಿ 3 ಸುತ್ತು ಸುತ್ಕೊಂಡು ಮತ್ತು ಇಲ್ಲಿ ಬಂದುಬಿಟ್ಟು ಈ ಥರ ಫುಲ್ಲು ಈ ಥರ ಜಾಯಿಂಟ್ ಆಗಿಬಿಟ್ಟಿತ್ತು ಈ ಜಾಗದಲ್ಲಿ ಫುಲ್ಲು. ಅವನಿಗೆ ಉಸಿರಾಟಕ್ಕೆಲ್ಲ ತೊಂದರೆ ಆಗ್ತಾಯಿದೆ ಅಂತ ಡಾಕ್ಟ್ರ್ ಹೇಳಿದರು. ಅದರಿಂದ ನನ್ನ ಹಸ್ಬೆಂಡು, ನಮ್ಮ ಫ್ಯಾಮ್ಲಿ ಕಡೆ ಎಲ್ಲರೂ ಅಷ್ಟೇ ಹೇಳಿದರು, ಇಲ್ಲ ನನಗೆ ಸಿ ಸೆಕ್ಷನ್ನೇ ಮಾಡಿಬಿಡಿ. ಯಾಕಂದ್ರೆ ನನಗೆ 5 ಇಯರ್ಸ್ ಬೇಬಿ ಇರಲಿಲ್ಲ. ಆಮೇಲೆ ನನಗೆ ಆಗಿದ್ದು, ಅದರಲ್ಲೂ ಈ ಥರ ಎಲ್ಲ ಪ್ರಾಬ್ಲಮ್ ಅನ್ನೋದಕ್ಕೋಸ್ಕರ ನಾನು ಭಯಪಟ್ಬಿಟ್ಟಿದ್ದೆ. ನಮ್ಮ ಫ್ಯಾಮ್ಲಿ ಫುಲ್ಲು ಭಯಪಟ್ಬಿಟ್ಟಿದ್ರು. ಅದರಿಂದ ನನಗೆ ಸಿ ಸೆಕ್ಷನ್ನೇ ನನಗೆ ಮಾಡಿದ್ದು. ಸಿ ಸೆಕ್ಷನ್ ಆಗೋಯ್ತಲ್ಲ, ಇನ್ನೆಲ್ಲ ಮುಗೀತು ಅಂತ ನಾನು ತಿಳ್ಕೊಂಡೆ. ಬಟ್ ಮುಗ್ದಿದ್ದೆಲ್ಲ. ಸಿ ಸೆಕ್ಷನ್ ಆದಮೇಲೆ 5 ಡೇಸ್ ನಾನು ಹಾಸ್ಪಿಟ್ಲಲ್ಲಿದ್ದೆ. ಆಮೇಲೆ ಇನ್ನೊಂದು ಏನಾಗಿತ್ತು ಅಂತಂದರೆ, ಸ್ವಲ್ಪ ಸ್ಟಿಚಸ್ ನನಗೆ ಓಪನ್ ಆಗಿಬಿಟ್ಟಿತ್ತು. ಇದು 1 ಇಂಚಷ್ಟು ಸ್ಟಿಚ್ ನನಗೆ ಓಪನ್ ಆಗಿಬಿಟ್ಟಿತ್ತು. ಅದರಿಂದ ನಾನು ತುಂಬ ಕಷ್ಟಪಟ್ಟೆ ಗೈಸ್. ಎದ್ದೋಳೋಕ್ಕೆ, ಕುತ್ಕೊಳ್ಳೋಕ್ಕೆ, ನಡೆಯೋದಕ್ಕೆ ಎಲ್ಲದಕ್ಕೂ ಒಬ್ಬರು ಸಪೋರ್ಟ್ ನನಗೆ ಬೇಕೇ ಆಗಿತ್ತು. ಆ ಥರ ಎಲ್ಲ ನಾನು ತುಂಬ ಕಷ್ಟಪಟ್ಟೆ. ಆಮೇಲೆ 5 ಡೇಸ್ ನಾನು ಹಾಸ್ಪಿಟಲಿದ್ದು, 5 ಡೇಸ್ ಬಿಟ್ಟು ಆಮೇಲೆ ನನಗೆ ಡಿಸ್ಚಾರ್ಜ್ ಮಾಡಿದ್ರು. ನಾನು ಮನೇಲಿ ಬಂದುಬಿಟ್ಟು ಅಷ್ಟೇ ಎದ್ದೋಳೋಕ್ಕೆ, ಕುತ್ಕೊಳ್ಳೋಕ್ಕೆಲ್ಲ ತುಂಬ ಕಷ್ಟಪಡ್ತಾಯಿದ್ದೆ. ನಾನು ಹೊಟ್ಟೆಗೆ ನನ್ನ ಕೈನ ನಾನು ಈ ಥರ ಸಪೋರ್ಟ್ ತೊಗೊಂಡೇ ನಾನು ಎದ್ದೋಳ್ತಾ ಇದ್ದಿದ್ದು, ಕುತ್ಕೊತಾ ಇದ್ದಿದ್ದು, ಅಷ್ಟು ನಾನು ಅನುಭವಿಸ್ಬಿಟ್ಟಿದ್ದೀನಿ. ಅದು ಆ ಮೂಮೆಂಟೇ ನನಗೆ ನೆನಪು ಮಾಡಿಕೊಂಡ್ರೆ ನನಗೆ ತುಂಬ ಒಂಥರ ಕೈಯೆಲ್ಲ ಒಂಥರ ಆಗುತ್ತೆ ಗೈಸ್. ಯಾಕಂದರೆ ಆ ಮೂಮೆಂಟ್ನ ಮಾತ್ರ ನಾನು ಮರೆಯೋದೇ ಇಲ್ಲ. ಸಿ ಸೆಕ್ಷನ್ನು ನಾರ್ಮಲ್ ಡೆಲಿವರಿಲೇ ಪ್ರಾಬ್ಲಮ್ಮು. ಸಿ ಸೆಕ್ಷನ್ ಏನು ಇದು ಮತ್ತೆ ಇಂಜೆಕ್ಷನ್ ಕೊಟ್ಬಿಡ್ತಾರೆ, ಆಪ್ರೇಷನ್ ಮಾಡಿ ತೆಗೆದುಬಿಡ್ತಾರೆ, ಏನೂ ಗೊತ್ತಾಗಲ್ಲ ಅಂತ ಎಲ್ಲರೂ ಅಂದ್ಕೊಂಡಿರ್ಬೋದು. ಬಟ್ ತುಂಬ ವರ್ಸ್ಟ್. ನಾರ್ಮಲ್ ಡೆಲಿವರಿ ಆದರೆ ಹೇಳ್ತಾರೆ ಒಂದು 15-20 ಡೇಸ್ ಅಷ್ಟೇ ಪ್ರಾಬ್ಲಮ್ ಇರುತ್ತೆ. ಆದರೆ ಆಮೇಲೆ ನಾವು ಹ್ಯಾಪಿಯಾಗಿರ್ಬೋದು, ಜೀವನ ಫುಲ್ಲು ಹ್ಯಾಪಿಯಾಗಿರ್ಬೋದು. ಜೀವನ ಫುಲ್ಲು ನೀನು ಏನೇ ವೆಯ್ಟ್ ತೆಗಿಬೋದು, ನೀನು ಹೆಂಗೆ ಬೇಕಾದರೂ ನಿನ್ನ ಬಾಡಿನ ನೀನು ಸ್ಟ್ರೆಚ್ ಆಗಿ ಇಟ್ಕೋಬೋದು, ನೀನು ಹೆಂಗೆ ಬೇಕಾದರೂ ಮಾಡ್ಬೋದು. ಬಟ್ ಸಿ ಸೆಕ್ಷನ್ ಏನಾದರೂ ಆಯಿತು ಅಂತಂದರೆ ಬಿಲ್ಕುಲ್ ಆಗೋದೇ ಇಲ್ಲ ಗೈಸ್. ಬ್ಯಾಕ್ ಪೇಯ್ನು, ಆಮೇಲೆ ತುಂಬ ಕೇರ್ಫುಲ್ಲಾಗಿರಬೇಕು. ಇದು ತಿನ್ನಬಾರ್ದು, ಅದು ತಿನ್ನಬಾರ್ದು, ಅದು ತಿಂದರೆ ಜಾಸ್ತಿ, ಇದು ತಿಂದರೆ ಕಮ್ಮಿ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಬರ್ತಾನೆ ಇರುತ್ತೆ. ಆದರೆ ದಯವಿಟ್ಟು ಸಿ ಸೆಕ್ಷನ್ ಅಂದರೆ ಈಗ ನೋಡಿ ಗೈಸ್, ಎಲ್ಲರಿಗೂ ನಾರ್ಮಲ್ ಅಂತೂ ಎಲ್ಲೋ 100ರಲ್ಲಿ ಒಂದು 5% ಅಂದ್ಕೊಳ್ಳಿ ನಾರ್ಮಲ್ ಆಗ್ತಾಯಿದೆ. ಇನ್ನು ಮಿಕ್ಕಿದ ಎಲ್ಲರಿಗೂ ಸಿ ಸೆಕ್ಷನ್ನೇ. ಯಾರಿಗೆ ನೋಡಿದ್ರೂ ಸಿ ಸೆಕ್ಷನ್ ಅಂತಲೇ ನನ್ನ ಕಿವಿಗೆ ಬೀಳ್ತಾಯಿದೆ. ನಾರ್ಮಲ್ ಅಂತೂ ಆಗ್ತಾನೆ ಇಲ್ಲ. ನಾರ್ಮಲೆಲ್ಲ ಆಗಿನ ಕಾಲದಲ್ಲಿ. ಗೈಸ್, ಇನ್ನೊಂದು ವಿಷಯ ಕೇಳಿದ್ದೀರಾ, ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಬಂದಿಲ್ವಾ ಅಂತ. ಖಂಡಿತವಾಗ್ಲೂ ಪ್ರಾಬ್ಲಮ್ಸ್ ಎಲ್ಲ ಬಂತು. ಅದೆಲ್ಲ ಫೇಸ್ ಮಾಡಿ ಇವಾಗ ಸ್ವಲ್ಪ ಸರಿ ಹೋಗಿದೆ. ಆದರೂ ಅದೊಂದು ನನಗೆ ಆಸೆ, ಯೂಟ್ಯೂಬ್ ಮಾಡಬೇಕು, ನಾನು ಬ್ಲಾಗಿಂಗ್ ಮಾಡಬೇಕು, ನನ್ನ ಲೈಫ್ ಸ್ಟೈಲ್ನ ನಾನು ಶೇರ್ ಮಾಡಬೇಕು ಅಂತ ನನಗದೊಂದು ಆಸೆ. ಅದರಿಂದ ನಾನು ಮಾಡ್ತಾ ಇರೋದು. ನಮ್ಮ ಹಸ್ಬೆಂಡ್ ಅಂತೂ ಫುಲ್ ಸಪೋರ್ಟ್ ಮಾಡ್ತಾರೆ. ಬಟ್ ಅವ್ರ ವೀಡಿಯೋನಲ್ಲಿ ಬರೋದಕ್ಕೆ ಅವ್ರಿಗೆ ಸ್ವಲ್ಪ ನಾಚಿಕೆ. ಹಾಗೆ ನೀವು ಮೋಟಿವೇಶನ್ ಕೊಟ್ಟರೆ, ನೀವು ಕಮೆಂಟ್ಸ್ ಎಲ್ಲ ಹಾಕಿದ್ರೆ ಅವ್ರ ಕಮೆಂಟ್ಸ್ ಎಲ್ಲ ಓದ್ತಾರೆ. ಅದನ್ನು ನೋಡಿ ಅವ್ರಿಗೆ ಮೋಟಿವೇಶನ್ ಆಗಿ ಖಂಡಿತವಾಗೂ ನೆಕ್ಸ್ಟ್ ವೀಡಿಯೋನಲ್ಲಿ ಬರ್ತಾರೆ ಅಂತ ನಾನು ನಂಬ್ತೀನಿ. ನೀನು ಮಾಡು, ಆದರೆ ನಾನು ಬರೋದಿಲ್ಲ, ನನಗೆ ಮುಂದೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ಮಾತ್ರ ಸಪೋರ್ಟ್ ಮಾಡಿದ್ದಾರಲ್ಲ ಗೈಸ್, ಅದಕ್ಕೆ ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನಗೆ ಇಷ್ಟಪಡೋ ಸಬ್ಸ್ಕ್ರೈಬರ್ಗೆ ನಾನು ಸಂಪೂರ್ಣವಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಒಂದೊಂದು ವೀಡಿಯೋನ ನೀವು ನೋಡಿ ನೀವು ಒಳ್ಳೆ ರಿಸಲ್ಟ್ನ ಕೊಡ್ತಾಯಿದ್ದೀರ, ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಒಳ್ಳೊಳ್ಳೆ ಕಮೆಂಟ್ಸ್ನ ಮಾಡ್ತೀರಾ. ಆ ಕಮೆಂಟ್ಸ್ ಎಲ್ಲ ಓದೋವಾಗ ನಮಗೆ ತುಂಬ ಖುಷಿಯಾಗುತ್ತೆ. ಅದರಲ್ಲಿ ಒಬ್ಬೊಬ್ಬರು ಇದ್ದಾರೆ ಹರ್ಟ್ ಮಾಡೋವಂತಹ ಕಮೆಂಟ್ಸ್. ಹರ್ಟ್ ಮಾಡೋದನ್ನೆಲ್ಲ ನಾನು ತಲೆಗೆ ಹಾಕ್ಕೊಳ್ಳೋದಿಲ್ಲ. ನನ್ನನ್ನು ಯಾರು ಇಷ್ಟಪಡ್ತಾರೋ ಅವ್ರ ಕಮೆಂಟ್ಸೇ ನಾನು ಓದ್ತೀನಿ, ಅದನ್ನೇ ನಾನು ತಲೆಯಲ್ಲಿ ಇಟ್ಕೊತೀನಿ. ಇನ್ನು ಮುಂದೆನೂ ನಾನು ಹಂಗೆ ಮಾಡ್ತೀನಿ. ಹರ್ಟ್ ಮಾಡೋರ ಕಮೆಂಟ್ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ, ನಾನು ಅದನ್ನು ಓದೋದಿಲ್ಲ, ಡಿಲೀಟ್ ಮಾಡಿ ಬಿಸಾಕ್ತಾ ಇರ್ತೀನಿ. ನನಗದು ಬೇಕು ಆಗಿಲ್ಲ ಅಲ್ವಾ ಗೈಸ್? ಓಕೆ ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಇನ್ನು ಮುಂದೆ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಓಕೆ, ಬಾಯ್.